ಶ್ರೀ ಗುರುಗಣಾಧಿಪತಿ ಮಾಡಿರಿ ಮತದಾನ, ನೀವು ಮಾಡಿರಿ ಮತದಾನ, ತತ್ವಂತ ದಿಕ್ಕುತಕ ಕೈಯ ಕೈಯ ಕಂದ ತತ್ವಂತ ದಿಕ್ಕುತ್ತಾನೆ. ಮಾಡಿರಿ ಮತದಾನ, ನೀವು ಮಾಡಿರಿ ಮತದಾನ, ನೀವು ಮಾಡಿರಿ ಮತದಾನ. ನಿಮ್ಮಯ ಹಕ್ಕದು, ನಿಮ್ಮಯ ಹಕ್ಕದು, ನಿಮ್ಮಯ ಮತವು, ನಿಮ್ಮಯ ಹಕ್ಕದು, ನಿಮ್ಮಯ ಮತವು, ನಿಮ್ಮಯ ಹಕ್ಕದು, ನಿಮ್ಮಯ ಮತವು. ಮಾಡಿರಿ ಮತದಾನ, ನೀವು ಕಡ್ಡಾಯವಾಗಿ ಮಾಡಿರಿ ಮತದಾನ, ನೀವು ಮಾಡಿರಿ ಮತದಾನ. ಪ್ರಜಾಪ್ರಭುತ್ವದ ಹಕ್ಕವಿದು, ಪ್ರಜಾಪ್ರಭುತ್ವದ ಹಕ್ಕವಿದು, ಪ್ರಜಾಪ್ರಭುತ್ವದ ಹಕ್ಕವಿದು. ಪ್ರಜೆಗಳ ಆಯ್ಕೆಯ ಸ್ವರ್ಗವಿದು, ಪ್ರಜೆಗಳ ಆಯ್ಕೆಯ ಸ್ವರ್ಗವಿದು, ಪ್ರಜೆಗಳ ಆಯ್ಕೆಯ ಸ್ವರ್ಗವಿದು. ಮಾಡಿರಿ ಮತದಾನ, ನೀವು ಮಾಡಿರಿ ಮತದಾನ, ನೀವು ಮಾಡಿರಿ ಮತದಾನ. ನಮ್ಮಯ ನಾಡಿನ ಹೆಮ್ಮೆಯ ಸೊಬಗು, ನಮ್ಮಯ ನಾಡಿನ ಹೆಮ್ಮೆಯ ಸೊಬಗು, ನಮ್ಮಯ ನಾಡಿನ ಹೆಮ್ಮೆಯ ಸೊಬಗು, ಹೆಮ್ಮೆಯ ಸೊಬಗು. ಪ್ರಜಾಪ್ರತಿನಿಧಿ ಆಯ್ಕೆಯ ಮೆರಗು, ಪ್ರಜಾಪ್ರತಿನಿಧಿ ಆಯ್ಕೆಯ ಮೆರಗು, ಪ್ರಜಾಪ್ರತಿನಿಧಿ ಆಯ್ಕೆಯ ಮೆರಗು. ಮಾಡಿರಿ ಮತದಾನ, ನೀವು ಮಾಡಿರಿ ಮತದಾನ, ನೀವು ಮಾಡಿರಿ ಮತದಾನ. ಮೇ 7ಕ್ಕೆ ಮತದಾನ, ಮೇ 7ಕ್ಕೆ ಮತದಾನ. ಅದುವೇ ಮತ ಚಲಾವಣೆಯ ವರದಾನ, ಅದುವೇ ಮತ ಚಲಾವಣೆಯ ವರದಾನ. ಮಾಡಿರಿ ಮತದಾನ, ನೀವು ಮಾಡಿರಿ ಮತದಾನ, ನೀವು ಮಾಡಿರಿ ಮತದಾನ, ಮಾಡಿರಿ ಮತದಾನ. ಉಜ್ವಲವಾಗಿ ವಿಜೃಂಭಿಸಬೇಕು ಅಂತಾದ್ರೆ ನಾವು ಮಾಡಲೇಬೇಕಾದಷ್ಟು ಕಾರ್ಯಗಳುಂಟು. ಖಂಡಿತವಾಗಿಯೂ. ಯಾಕೆ ಹೇಳು, ಪ್ರಪಂಚದಲ್ಲಿ ನಮ್ಮನ್ನು ಕಲಿಯುವುದು ಹೇಗೆ? ಪ್ರಜೆಗಳು ಎನ್ನುವುದು ಹಾಗೆ. ಹಾಗಾದ್ರೆ ಪ್ರಜಾಪ್ರಭುತ್ವ ಅಂದರೆ ಏನು? ಮತ್ತೇನಿಲ್ವೇ? ಅದು ಗೊತ್ತಿಲ್ವ ನಿನ್ಗೆ? ಖಂಡಿತವಾಗಿಯೂ ಗೊತ್ತುಂಟು. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವುದೇ ಪ್ರಜಾಪ್ರಭುತ್ವ. ಖಂಡಿತವಾಗಿ. ಯಾಕೆ ಹೇಳು,
ಪವಿತ್ರವಾದಂತ ಸಂವಿಧಾನವನ್ನ ರಚಿಸಿದಂತ ನಮ್ಮ ಅಖಂಡ ಭೂಮಂಡಲದಲ್ಲಿ ಹಾ. ಪ್ರಜಾಪ್ರಭುತ್ವ ಎನ್ನುವುದು ಸ್ಥಿರಸ್ಥಾಯಿ ಆಗಬೇಕು ಅಂತ ಆದ್ರೆ ನಮ್ಮ ವೈಯಕ್ತಿಕವಾದಂತಹ ಕರ್ತವ್ಯನ ಮೆರೆಯುವುದು ನಮಗೆ ಮಾನವೀಯ ಧರ್ಮ ಕೂಡ ಹೌದು. ಖಂಡಿತ. ಜೊತೆಯಲ್ಲಿ ಹಾ. ನಾವು ಏನೇನು ಮಾಡ್ತೇವೆ, ವಿಶೇಷವಾಗಿ ಹಬ್ಬವನ್ನು ಆಚರಿಸ್ತೇವೆ. ಹಾ. ಹಬ್ಬದಲ್ಲಿ ಸಂಬಂಧಿಕರನ್ನ ಹೊರಗೂಡುವ ಮುಖೇನ ಹಾ. ನಮ್ಮದಾದಂತಹ ಸ್ವೇಚ್ಛೆ ಬದುಕನ್ನು ಸಂಭ್ರಮಿಸುವುದಕ್ಕೆ ಕಾರಣಕರ್ತರಾಗಿದ್ದೇವೆ. ಹೀಗೆ ಹಾ. ಕೇವಲ ಪ್ರಜಾಪ್ರಭುತ್ವ ಎನ್ನುವಂಥದ್ದು ಹಾ. ವಿಶೇಷವಾದ ಹಬ್ಬ ಅಲ್ವೇನೆ? ಖಂಡಿತವಾಗಿ. ಈಗ ಬಂದಿರುವ ಹಬ್ಬ ಯಾವುದು ನಿಮ್ಗೆ ಗೊತ್ತಿಲ್ವಾ? ಪ್ರಜಾಪ್ರಭುತ್ವ ಹಬ್ಬವಲ್ಲವೇ? ಅದಲ್ವೇ ಹಾ. ಇನ್ನು ವಿಶೇಷವಾದಂತಹ ಹಬ್ಬ ಒಂದುಂಟೆ, ಹೌದಾ? ಗೊತ್ತಿಲ್ವ ನಿನಗೆ? ಯಾವ ಹಬ್ಬ? ಹೇಳ್ತೇನೆ, ಹಾ. ಚುನಾವಣೆ ಹಬ್ಬ. ಹೌದಾ? ಹೌದು. ಹಾ. ಯಾವಾಗ? ಏಪ್ರಿಲ್ 26 ಹಾ. ಹಾಗೆ ಮೇ 7ನೇ ದಿನದಂದು ಹಾ. ವಿಶೇಷವಾದ ಚುನಾವಣೆ ಹಬ್ಬ ರಚಿಸಲಿಕ್ಕಿದೆ. ಹೌದಾ? ಹೌದು. ಹಾಗಾದ್ರೆ ನಮ್ಮ ಕರ್ತವ್ಯವಾದ್ರೂ ಏನು? ಒಂದು ಹೇಳು ನನಗೆ, ಹಾ. ದಾನದಲ್ಲಿ ಅದು ಶ್ರೇಷ್ಠವಾದ ದಾನ ಯಾವುದು ಹೇಳು? ವಿದ್ಯಾದಾನ, ಹಾ. ವಸ್ತ್ರದಾನ, ಹಾ. ಅನ್ನದಾನ ಅಲ್ಲವೇ? ನಿನ್ ಮೂರೇ ಗೊತ್ತಿದಲ್ವಾ? ನಿಮ್ಗೆ ಯಾವ ಇದು ಇಷ್ಟೇ ಬಿಟ್ಟರೆ ಮತ್ತೇನು ಗೊತ್ತಿಲ್ಲ. ಇನ್ನೇನು ಅದಕ್ಕೆ ಗೆಳೆಯ? ಮಿಗಿಲಾದಂತಹ ಹಾ. ಮಾನವೀಯತೆಯನ್ನು ಮೆರೆಯುವಂತ ವಿಶೇಷವಾದ ದಾನವನ್ನುಂಟು. ಉಂಟಾ? ಹೇಳ್ತೇನೆ ಬಾ. ಯಾವ್ದದು? ಅದುವೇ ಹಾ. ನಮ್ಮ ಕರ್ತವ್ಯವನ್ನು ಮೆರೆಯುವಂತ, ಹಾ. ನಮ್ಮನ್ನ ಮತವನ್ನ ಚಲಾಯಿಸುವಂತ ಮತದಾನ. ಹೌದಾ? ಇದ್ರ ಮಾತು ಗೊತ್ತಿಲ್ಲ ನಿನಗೆ? ಹೇಳು ಗೆಳೆಯ. ಈ ರಾಷ್ಟ್ರವೊಂದು ಹಾ. ರಕ್ಷಿಸಲ್ಪಡಬೇಕು. ನಾವೆಲ್ಲರೂ ಕೂಡ ನೆಮ್ಮದಿ ಊಟವನ್ನ ಮಾಡಬೇಕು. ಹಾ. ನಾಡು ನುಡಿ ಸಂಸ್ಕೃತಿ ನೆಲ ಜಲ ಎನ್ನುವಂಥದ್ದು ಸಮೃದ್ಧವಾಗಿ ಸುಭಿಕ್ಷೆಯಿಂದ ಕಾಯ್ಕೊಳ್ಬೇಕಂತಾದ್ರೆ ಹಾ. ನಾಡನ್ನ ಆಳುವಂತಹ ರಾಜ ಒಬ್ಬ ಶ್ರೇಷ್ಠನಾಗಿರ್ಬೇಕಲ್ವಾ? ಖಂಡಿತವಾಗಿ. ಅವನಲ್ಲಿ ಹಾ. ಆಚಾರ ವಿಚಾರಗಳು, ಮುಂದಾಲೋಚನೆ, ಹಾ. ಧರ್ಮಗಳು, ಅಹಿಂಸಾ ತತ್ವಗಳು ಹಾ. ಸದಾಕಾಲ ಹಗಲಿರು ನೆನೆದೆ ಪ್ರಜೆಗಳನ್ನ ಆಳುವಂತ, ಹಾ. ಅಲ್ಲ ಪ್ರಜೆಗಳಿಗೆ ಆಳಾಗಿ ದುಡಿಯುವಂತ ಹಾ. ಯಾರು ಮನುಷ್ಯತ್ವನ ಪಡೆದಿರ್ತಾನೋ ಅಂತವನನ್ನು ಆಯ್ಕೆ ಮಾಡುವುದು ಹಾ. ನಮ್ಮ ಆದ್ಯ ಕರ್ತವ್ಯ. ಇದನ್ನ ಮಾನವೀಯತೆಯೂ ಕೂಡ ಹೌದು. ಆ ಖಂಡಿತವಾಗಿಯೂ. ದಿಸೆಯಲ್ಲಿ ನಾವು ಲೋಕಕ್ಕೆ ಸಾರುವುದಿಷ್ಟೇ, ಸಜ್ಜನರಾಗಿ ಹಾ. ವಿದ್ಯಾವಂತರಾಗಿ ಪ್ರೌಢಾವಸ್ಥೆಗೆ ಬಂದಿರುವಂತ ನಾವು ಹಾ. ಸಕಲ ವಿದ್ಯೆಗಳನ್ನ ಗುರುಗಳಿಂದ ಕಲಿತವರು ನಾವು. ಕೇವಲ ಪದವಿ ಮಾತ್ರ ಇಟ್ಕೊಂಡು ಸಾಧ್ಯ ಇಲ್ಲ. ಆಹಾ. ಅಭ್ಯಾಸಾನುಗತ ವಿದ್ಯೆ ಬುದ್ಧಿ ಕರ್ಮಾನುಸಾರಿ ಎನ್ನುವ ಹಾಗೆ ಹಾ. ಯಾವತ್ತು ನಾವು ವಿದ್ಯೆಗಳನ್ನ ಮಧ್ಯದಲ್ಲಿಟ್ಟು ಪರೀಕ್ಷೆಯಲ್ಲಿ ಬರೆದು ಉತ್ತೀರ್ಣನಾಗಬಹುದು. ಆದ್ರೆ ಬದುಕನ್ನು ಸಾಫಲ್ಯವಾಗಿ ಉತ್ತೀರ್ಣಾಗುವುದು ಹೇಗೆ ಹೇಳು? ಹಾ. ಕರಗತವಾದ ವಿದ್ಯೆಯನ್ನ ಕರ್ಮದಲ್ಲಿ ವಿನಿಯೋಗಿಸಿದಾಗ ಮಾತ್ರ. ಹಾಗಾಗಿ ನಾವು ಮತಹೀನರಾಗದೆ, ಮೌಢ್ಯ ಆವರಿಸದೆ, ಯಾವುದೇ ಭೋಗಕ್ಕೆ ಕಟ್ಟಿ ಬೆಳೆದೆ ಸ್ವಂತ ನಿರ್ಣಯದಿಂದಲಾಗಿ ಭದ್ರ ಅಖಂಡ ಭಾರತ ನಿರ್ಮಿಸುವುದಕ್ಕಾಗಿ ನಾವು 2 ದಿನದಂದು, ಹಾ. ಅಂದ್ರೆ ನಾಳೆ 26ನೇ ದಿನಾಂಕ ಹಾಗೂ 7ನೇ ದಿನಾಂಕದಂದು ನಾವು ಯಾರಿಗೂ ಕೂಡ ಹಾ. ಪ್ರಚೋದನೆಗೆ ಬಗ್ಗದೆ ಸರ್ವರಿಗೂ ಸಾರುತ್ತಾ ಹಾ. ಭದ್ರ ರಾಷ್ಟ್ರವನ್ನು ಕಟ್ಟುವುದಕ್ಕೆ ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡೋದಕ್ಕೆ ನಾನು ಮಾಡಬೇಕಾದದ್ದು ಅದುವೇ ಮತದಾನ. ಹಾ. ಹಾಗಾಗಿ ಎಲ್ಲ ನಮ್ಮ ಅಖಂಡ ಭೂಮಂಡಲದ ಪ್ರಜಾಕೋಟಿಗಳು ಹೇಳುವುದಿಷ್ಟೇ, ಹಾ. ಇಂದು ವಿಶೇಷವಾದಂತಹ ಕೋಣಿಕೆ ಯಕ್ಷೋತ್ಸವವೇ ನೋಡಿದ್ಯಾ? ಹಾ. ಅದೆಷ್ಟೋ ಜನ ಬಂದಿದ್ದಾರೆ. ಕೇವಲ ಆದರ್ಶ ಒಂದು ಕೇಳಿ ಬಿಟ್ಟು ಸಾಧ್ಯ ಇಲ್ಲ. ಆಹಾ. ಅದನ್ನು ಕೇಳಿ ಕರಗತ ಮಾಡಿ ಅನುಸರಿಸುವುದು ಬಹಳ ವಿರಳ. ಅವರಲ್ಲಿ ಹೇಳುವುದಿಷ್ಟೇ, ವಿಶೇಷವಾಗಿ ಹಾ. ಶ್ರೀ ಚೌಡಮ್ಮ ದೇವಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಸಿಗಂದೂರು ಹಾ. ಈ ಯಕ್ಷೋತ್ಸವದ ಸಂಭ್ರಮದ ವೇದಿಕೆಯಲ್ಲಿ ಸರ್ವರೂ ಕೂಡ ಹಾ. ಬದುಕಲು ಎಚ್ಚೆತ್ತು ಮೌಢ್ಯರಾಗದೆ ಹಾ. 26 ಹಾಗೂ ಮೇ 7ನೇ ದಿನಾಂಕದಂದು ಯಾವ ರೀತಿಯಲ್ಲೂ ಕೂಡ ಸಂಕೋಚ ಪಡದೆ ಹಾ. ಮತದಾನವನ್ನ ಮಾಡಬೇಕು. ಜೊತೆಯಲ್ಲಿ ನಾವು ಹಬ್ಬಕ್ಕಾದ್ರೆ ದೇಶ ವಿದೇಶದಿಂದ ಎಲ್ಲೋ ಮೂಲೆ ಮೂಲಿದವರು ಮನೆ ಹಬ್ಬಕ್ಕೆ ಗೆಳೆಯ, ಬರ್ತಾರೆ. ಕೇವಲ ಮತದಾನ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಹಾ. ಮತದಾನ ಮಾಡಬೇಕು ಅಂತಾದ್ರೂ ಹಾ. ನಿಮ್ಮ ಆಲೋಚನೆ ಹೇಗಿರಬೇಕು? ಹಾ. ನಮ್ಮ ದೇಶವನ್ನು ನಮ್ಮನ್ನು ಆಳುವಂತಹ ಹಾ. ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡುವಂತಹ ಮತದಾನ ನಿಮ್ಮದಾಗಬೇಕು. ಅದು ಹೌದು, ಅದನ್ನ ನಾವು ಹೇಳಬೇಕು. ಹಾ. ಜೊತೆಯಲ್ಲಿ ಹಬ್ಬಕ್ಕಾಗಿ ನಾವು ನಮ್ಮವರನ್ನ ಕರೆದುಕೊಳ್ತೇವೆ, ಸಂಭ್ರಮದ ಊಟಕ್ಕಾಗಿ ನಾವು ನಮ್ಮೆಲ್ಲ ಸೇರ್ಕೊಳ್ತೇವೆ. ಆದ್ರೆ ಹಾಗೆಯೇ ದೇಶ ವಿದೇಶದಲ್ಲಿ ಎಲ್ಲೇ ಮೂಲೆ ಮೂಲೆಯಲ್ಲಿ ಇರಲಿ, ಎಷ್ಟೇ ಕಾರ್ಯದ ಅಥವಾ ಕಾಲದ ಜಂಜಾಟಗಳಿರಲಿ, ಅದನ್ನೆಲ್ಲ ಬಿಟ್ಟು ಈ ಭದ್ರ ಭಾರತಾಂಬೆ ರಕ್ಷಣೆಗಾಗಿ ನಾವೆಲ್ಲರೂ ಮಾಡಬೇಕಾದದ್ದೇ ಚುನಾವಣೆ ಹಬ್ಬ. ಅದುವೇ ಮತದಾನ ಮಾಡುವ ಮುಖೇನ ಲೋಕವನ್ನು ರಕ್ಷಿಸೋಣ. ಸರ್ವೇ ಜನ ಸುಖಿನೋ ಭವತು. ನಾವು ನಿರೀಕ್ಷೆ ಇರುವುದು ಚುನಾವಣೆ ಹಬ್ಬಕ್ಕಾಗಿ. ನಮಸ್ಕಾರ. ಹಬ್ಬಕ್ಕಾಗಿ ಕಾಯ್ತಾ.